ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಾಜ್. ಇವತ್ತು ರಿವ್ಯೂ ಕೊಡೋಕ್ಕೆ ಬಂದಿರೋ ಮೂವಿ ಮಾರೇಸನ್. ಈ ಮೂವಿಯ ಪ್ಲಸ್ ಪಾಯಿಂಟ್ ಏನು ಮತ್ತು ಈ ಮೂವಿಯ ಮೈನಸ್ ಪಾಯಿಂಟ್ ಏನು, ಮತ್ತು ಈ ಮೂವಿಯನ್ನು ನೋಡಬಹುದಾ ಇಲ್ವಾ ಎಂದು ಈ ರಿವ್ಯೂಯಲ್ಲಿ ನೋಡೋಣ. ತಡ ಮಾಡದೆ ರಿವ್ಯೂ ಕಡೆ ಹೋಗೋಣ ಬನ್ನಿ. ಈ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾರೇಸನ್ ಒಂದು ಪ್ರಯಾಣದ ಥ್ರಿಲ್ಲರ್ ಆಗಿದ್ದು, ಇದು ತನ್ನ ವಿಶಿಷ್ಟ ಕಥಾಹಂದರದಿಂದ ಮತ್ತು ನೈತಿಕ ಅಸ್ಪೃಶ್ಯತೆಯಿಂದ ಗಮನ ಸೆಳೆಯುತ್ತದೆ. ಸುಧೀರ್ ಶಂಕರ್ ನಿರ್ದೇಶನದ ಈ ಚಿತ್ರವು ಫಹದ್ ಫಾಸಿಲ್ ಮತ್ತು ವಡಿವೇಲು ಅವರ ಅದ್ಭುತ ಅಭಿನಯಕ್ಕೆ ವೇದಿಕೆಯಾಗಿದೆ. ಕತೆ ಶುರುವಾಗೋದು ದಯಾ ಪಾತ್ರದಲ್ಲಿ ನಟಿಸಿರುವ ಫಹದ್ ಫಾಸಿಲ್ ಎಂಬ ಮಾಜಿ ಅಪರಾಧಿಯ ಪರಿಚಯದೊಂದಿಗೆ. ಜೈಲಿನಿಂದ ಹೊರಬಂದ ನಂತರ ದಯಾ ಸುಲಭವಾಗಿ ಹಣ ಸಂಪಾದಿಸುವ ಯೋಜನೆ ಹಾಕುತ್ತಾನೆ. ಆಗ ಆತನಿಗೆ ವೇಲಾಯುಧಂ ಪಾತ್ರದಲ್ಲಿ ನಟಿಸಿರುವ ವಡಿವೇಲು ಎಂಬ ವೃದ್ಧನ ಪರಿಚಯವಾಗುತ್ತದೆ. ವೇಲಾಯುಧಂಗೆ ಅಲ್ಝೈಮರ್ ಕಾಯಿಲೆ ಇರುವ ತರಹ ಕಾಣಿಸುತ್ತದೆ ಮತ್ತು ಆತ ದಯಾನನ್ನು ತನ್ನ ಮಗನ ಕುಮಾರ್ ಎಂದು ತಪ್ಪಾಗಿ ಭಾವಿಸುತ್ತಾನೆ. ದಯಾ ಕೂಡ ಅದೇ ಅವಕಾಶ ಬಳಸಿಕೊಂಡು ವೃದ್ಧನ ಬ್ಯಾಂಕ್ ಅಕೌಂಟ್ನಲ್ಲಿರುವ 25 ಲಕ್ಷ ರೂಪಾಯಿ ಕದಿಯಲು ಪ್ರಯತ್ನಿಸುತ್ತಾನೆ. ಇದಕ್ಕೋಸ್ಕರ ದಯಾ ಮತ್ತು ವೃದ್ಧನ ನಡುವೆ ಒಂದು ರಸ್ತೆ ಪ್ರಯಾಣ ಶುರುವಾಗುತ್ತದೆ. ಸಿನಿಮಾದ ಮೊದಲ ಭಾಗ ಸ್ವಲ್ಪ ನಿಧಾನವಾಗಿದೆ. ಇದರಲ್ಲಿ ದಯಾ ವೃದ್ಧನ ಜೊತೆ ಎದುರಿಸುವ ಕಿರಿಕಿರಿಯ ಕ್ಷಣಗಳು, ತಪ್ಪು ATM ಪಿನ್ಗಳು ಮತ್ತು ನಿಧಾನವಾಗಿ ಸಾಗುವ ಪ್ರಯಾಣ ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಆದರೆ ಮಧ್ಯಂತರದ ನಂತರ ಕತೆ ಸಂಪೂರ್ಣವಾಗಿ ಗೇರ್ ಬದಲಾಯಿಸುತ್ತದೆ. ಕಳ್ಳತನದ ಕತೆ ನೈತಿಕ ವ್ಯಾಯಾಮದ ಕಡೆಗೆ ತಿರುಗುತ್ತದೆ. ಈ ಸ್ವರ ಬದಲಾವಣೆಗೆ ಒಂದು ಶಾಕ್ ನೀಡಬಹುದು, ಆದರೆ ಇದು ಒಂದು ಚಿತ್ರಕ್ಕೆ ಹೊಸ ಜೀವನ ತುಂಬುತ್ತದೆ. ನಟರ ಅಭಿನಯ. ಮ್ಯಾರೇಸನ್ ಚಿತ್ರದ ಪ್ರಮುಖ ಆಕರ್ಷಣೆ ಎಂದರೆ ವಡಿವೇಲು ಮತ್ತು ಫಹದ್ ಫಾಸಿಲ್ ಅವರ ಅಭಿನಯ. ಇನ್ನು ವಡಿವೇಲು ವಿಚಾರಕ್ಕೆ ಬಂದರೆ, ಮಾಮನ್ನರ್ ಚಿತ್ರದ ನಂತರ ವಡಿವೇಲು ಹಾಸ್ಯವಾಗಿ ದೂರಾಗಿ ಗಂಭೀರ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ಅವರ ಅಭಿನಯ ಅದ್ಭುತವಾಗಿದೆ. ವಯಸ್ಸಾದ ಅಲ್ಝೈಮರ್ ರೋಗಿಯ ಪಾತ್ರದಲ್ಲಿ ಅವರು ಸಂಪೂರ್ಣವಾಗಿ ಜೀವಿಸಿದ್ದಾರೆ. ಅವರ ನಟನೆ ಇನ್ನೂ ಹೆಚ್ಚು ನಾಟಕೀಯ ಪಾತ್ರಗಳಿಗೆ ಸಿದ್ಧವಾಗಿದೆ ಎಂದು ತೋರಿಸುತ್ತದೆ. ಇನ್ನು ಫಹದ್ ಫಾಸಿಲ್ ಎಂದಿನಂತೆ ವಿಶ್ವಾಸಾರ್ಹ ಮತ್ತು ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಕಳ್ಳನಾಗಿ ನಂತರ ನೈತಿಕ ಹೋರಾಟಗಾರನಾಗಿ ಅವರ ಪಾತ್ರದ ಪರಿವರ್ತನೆ ನೈಜವಾಗಿ ಕಾಣಿಸುತ್ತದೆ. ಇವರಿಬ್ಬರು ಒಟ್ಟಾಗಿ ಪರಸ್ಪರ ಪೂರಕವಾಗಿ ನಟಿಸಿದ್ದಾರೆ. ಅದು ಚಿತ್ರಕ್ಕೆ ವಿಶೇಷ ಸ್ಪರ್ಶ ನೀಡುತ್ತದೆ. ಚಿತ್ರದ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಇದು ಕೇವಲ ಒಂದು ಥ್ರಿಲ್ಲರ್ ಅಲ್ಲ, ಇದು ಇಬ್ಬರು ಮುರಿದು ಹೋದ ಮನುಷ್ಯರ ನಡುವಿನ ಸಂಬಂಧವನ್ನು ತೋರಿಸುವ ಒಂದು ಭಾವನಾತ್ಮಕ ಪ್ರಯಾಣ. ಕತೆ ನಿರೀಕ್ಷೆಗಿಂತ ಬೇರೆ ದಿಕ್ಕಿನಲ್ಲಿ ಸಾಗುತ್ತದೆ. ಇದು ವೀಕ್ಷಕರನ್ನು ಕುತೂಹಲದಿಂದ ಕೂರಿಸುತ್ತದೆ. ಚಿತ್ರವು ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು ಎಂದು ನೇರವಾಗಿ ಹೇಳುವುದಿಲ್ಲ, ಇದು ನಿಮ್ಮ ಆಲೋಚನೆಗೆ ಬಿಡುತ್ತದೆ. ವಡಿವೇಲು ಮತ್ತು ಫಹದ್ ಫಾಸಿಲ್ ಅವರ ಅಮೋಘ ನಟನೆ. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ, ಆರಂಭದ ಭಾಗವು ಸ್ವಲ್ಪ ನಿಧಾನವಾಗಿ ಸಾಗುತ್ತದೆ. ಇದು ಸಸ್ಪೆನ್ಸ್ ಕಟ್ಟುವುದಕ್ಕಿಂತ ಹೆಚ್ಚಾಗಿ ತಾಳ್ಮೆಯನ್ನು ಪರೀಕ್ಷಿಸುತ್ತದೆ. ಕೊನೆಯಲ್ಲಿ ಪೊಲೀಸರು ಸರಿಯಾದ ಸಮಯದಲ್ಲಿ ಬರುವುದು ಒಂದು ಸುಲಭವಾದ ಪರಿಹಾರದಂತೆ ಕಾಣಿಸುತ್ತದೆ. ಇಡೀ ಚಿತ್ರ ನೈತಿಕವಾಗಿ ಕಠಿಣ ವಿಷಯಗಳನ್ನು ಚರ್ಚಿಸಿ ಈ ರೀತಿ ಒಂದು ಸಾಮಾನ್ಯ ಎಂಡ್ ನೀಡುವುದು ಸ್ವಲ್ಪ ನಿರಾಶೆ ಉಂಟುಮಾಡುತ್ತದೆ. ನೀವು ಭಾವನಾತ್ಮಕ ತಿರುವುಗಳೊಂದಿಗೆ ಪಾತ್ರಚಾಲಿತ ಕಥೆಗಳನ್ನು ಇಷ್ಟಪಡುವವರಾಗಿದ್ದರೆ, ಮಾರೇಸನ್ 2 ಗಂಟೆಗಳ ಕಾಲ ನಿಮ್ಮನ್ನು ಹಿಡಿದುಕೊಳ್ಳುವ ಚಿತ್ರವಾಗಿದೆ. ಇದು ಕೆಲವು ಸಣ್ಣ ನ್ಯೂನತೆಗಳನ್ನು ಹೊಂದಿದ್ದರೂ, ವಡಿವೇಲು ಮತ್ತು ಫಹದ್ ಫಾಸಿಲ್ ಅವರ ಅಭಿನಯ ಮತ್ತು ಕಥೆಯ ವಿಶಿಷ್ಟ ಸ್ವರೂಪಕ್ಕಾಗಿ ಖಂಡಿತ ನೋಡಬಹುದು. ಈ ಸಿನಿಮಾ ನಿಮ್ಮ ಸಮಯದಲ್ಲಿ ಯೋಗ್ಯವಾಗಿರುವ ಸೂಪರ್ ಹಿಟ್ ಎನಿಸಬಹುದು. ಇದು ಮಾರೇಸನ್ ಚಿತ್ರದ ಕಂಪ್ಲೀಟ್ ರಿವ್ಯೂ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.